LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಇದಕ್ಕೆ ಸಾಕಷ್ಟು ಚರ್ಚೆ ಮಾಡಿದ್ವಿ, ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಮಾಲ್ತೇಶ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ಹೇಳುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಯಾಕಂದರೆ ಎಲ್ಲ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ವೇತನದಾರರು ಮಧ್ಯಮ ವರ್ಗಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. 12 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಇಲ್ಲ. 10 ತನಕ ಬಂದ್ರೆ ಅಚ್ಚರಿ ಎನ್ನುವಂಥ ಮಾತಿತ್ತು, 12 ತನಕ ಹೋಗಿದೆ. ಸೊ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆದಾಯ ತೆರಿಗೆ ಪಾವತಿದಾರರಿಗೆ ನಿಜಕ್ಕೂ ಗುಡ್ ನ್ಯೂಸ್. ಬನ್ನಿ ಮಾಲ್ತೇಶ್ ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಡ್ತಾ ಇದ್ದಾರೆ. ಓಟು ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್ ಅವರೇ. ಇಲ್ಲಿ ವಿಚಾರ ಅಂತ ಅಂದ್ರೆ ಓಲ್ಡ್ ಟ್ಯಾಕ್ಸ್ ರಿಜೈಮ್ನ ಬದಲಾಗಿ ನ್ಯೂ ಟ್ಯಾಕ್ಸ್ ರಿಜೈಮ್ ಅನ್ನ ಹೆಚ್ಚು ಪಾಪ್ಯುಲರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೂಡಿಕೆಗೆ ಕೆಲ ಅವಕಾಶಗಳಿರುವಂಥ ಓಲ್ಡ್ ಟ್ಯಾಕ್ಸ್ ರಿಜೈಮ್ ಈಗಲೂ ಕೂಡ ಸೇವಿಂಗ್ಸಿಗೆ ಆಮೇಲೆ ಟ್ಯಾಕ್ಸ್ ಅನ್ನ ಉಳಿಸೋದಕ್ಕೆ ಹೆಚ್ಚಿನ ಅನುಕೂಲ ಅಂತ ಹಲವರು ಯೋಚಿಸ್ತಾ ಇದ್ದಂಥ ಸಂದರ್ಭ. ಹೀಗಾಗಿ ಅದನ್ನ ಮೀರಿ ಇದೀಗ ನ್ಯೂ ಟ್ಯಾಕ್ಸ್ ರಿಜೈಮ್ನ ಕಡೆಗೆ ಜನರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಈ ಸ್ಯಾಲರಿಡ್ ಪೀಪಲ್ ಅನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೂ ಬಹಳ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟ ಹಾಗೆ ಈಗ ತಾನೇ ರಂಗನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ, ಬಹುಶಃ ಯಾರು ಈ ಬಾರಿ ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟಿಗಿನ ವಿನಾಯಿತಿಯನ್ನ ಕೊಡಬಹುದು ಅಂತ. ಸೊ ಅಂತ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಅದರ ಮತ್ತೊಂದು ಉದ್ದೇಶನ ನಾನು ಅಗೇನ್ ಹೇಳಿದಾಗೆ ನ್ಯೂ ಟ್ಯಾಕ್ಸ್ ರಿಜೈಮ್ ಅನ್ನ ಹೆಚ್ಚು ಪ್ರಚಲಿತಗೊಳಿಸುವಂಥದ್ದು ಕೂಡ ಆಗಿದೆ, ಅಥವಾ ಜನ ಹೆಚ್ಚದನ್ನ ಆಪ್ಟ್ ಮಾಡಲಿ ಅಂತ. ಏನ್ ಹೇಳುತ್ತೆ ನ್ಯೂ ಟ್ಯಾಕ್ಸ್ ರಿಜೈಮ್? ನಿಮ್ಮ ಸಂಬಳ ಏನಾದರೂ 4 ಲಕ್ಷ ತನಕ ಇದ್ರೆ ಯಾವುದೇ ರೀತಿಯ ಅಂತ ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ. 4 ಲಕ್ಷದಿಂದ 8 ಲಕ್ಷ ಇದ್ರೆ 5%, 8ರಿಂದ 12 ಲಕ್ಷ ರೂಪಾಯಿ ಇದ್ರೆ 10% ಅಷ್ಟು ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಈ 10% ಅಷ್ಟು ನೀವೇನ್ ಟ್ಯಾಕ್ಸ್ ಕಟ್ತೀರಾ ಅದನ್ನ ರಿಬೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹೀಗಾಗಿ 12 ಲಕ್ಷದ ತನಕನೂ ಕೂಡ ನಿಮಗೆ ಟ್ಯಾಕ್ಸ್ ವಿನಾಯಿತಿಯನ್ನ ಕೊಡಲಾಗಿದೆ, ನಂಬರ್ 1. ಇನ್ನು 12ರಿಂದ 16 ಲಕ್ಷ ತನಕ ನೀವು ಸಂಬಳ ಇದ್ರೆ 15% ಅನ್ನ ಕಟ್ಟಬೇಕಾಗುತ್ತೆ. 16ರಿಂದ 20 ಲಕ್ಷ ತನಕ ಇದ್ರೆ 20% ಅನ್ನ ಕಟ್ಟಬೇಕಾಗುತ್ತೆ. 20ರಿಂದ 24 ಲಕ್ಷದಷ್ಟಿದ್ರೆ 25% ಕಟ್ಟಬೇಕಾಗುತ್ತೆ. 24 ಲಕ್ಷದ ಎಬೋ ಇದ್ರೆ ನೀವು 30% ಅನ್ನ ಕಟ್ಟಬೇಕಾಗುತ್ತೆ. ನಿಮಗೆ ಸರ್ಚಾರ್ಜು ಮತ್ತೊಂದು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಈಗ ತಾನೇ ಹೇಳ್ದಂಗೆ 39% ಅದು ದಾಟ್ ಹೋಗುತ್ತೆ, ಅಥವಾ 40% ದಾಟಿದ್ರು ಆಶ್ಚರ್ಯ ಇಲ್ಲ ಇನ್ ಕೇಸ್ 24 ಲಕ್ಷಕ್ಕಿಂತ ಹೆಚ್ಚಿದ್ರೆ. ಸೊ ಈ 24 ಲಕ್ಷದ ಏನು ವಿನಾಯಿತಿ ಇದೆ ಇದು ಕಳೆದ ಬಾರಿ 15 ಲಕ್ಷ ಇತ್ತು. ಈಗ ಓವರ್ ಆಲ್ ಸಂಬಳ 24 ಲಕ್ಷಕ್ಕಿಂತ ಮೀರಿದ್ರೆ ನೀವು 30% ಅಷ್ಟು ಕಟ್ಟಬೇಕಾಗುತ್ತೆ. ಕಳೆದ ಬಾರಿ ಇದು 15% ಇತ್ತು. ಸೊ ಈ ಮುಖ್ಯವಾಗಿ ಭಾರಿ ಬದಲಾವಣೆಯನ್ನ ಸ್ಲ್ಯಾಬ್ನಲ್ಲೂ ಕೂಡ ತಂದಿರುವಂತನ್ನ ನೋಡ್ತಾ ಇದೀವಿ, ಜೊತೆಗೆ ರಿಬೇಟ್ನಲ್ಲೂ ಕೂಡ ತಂದಿರೋದನ್ನ ನೋಡ್ತಾ ಇದೀವಿ. ಈ ಮುಖ್ಯವಾಗಿ ಓಲ್ಡ್ ಟ್ಯಾಕ್ಸ್ ರಿಜೈಮ್ ಅನ್ನ ಮೀರಿ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳಾಗಿದೆ. ಓವರ್ ಟು ಯು ರಂಗನಾಥ್. ಎಸ್ ಥ್ಯಾಂಕ್ ಯು. ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಾವು ವಿವರಗಳನ್ನು ಕೊಡ್ತಾ ಇದ್ವಿ. ಈ ಮೊನ್ನೆ ಅವರು ಹೋಟೆಲ್ ಸಿಕ್ಕಂಥ ಸಂದರ್ಭದಲ್ಲಿ ಹನುಮಂತನವರು ಭಾಳ ಒಬ್ಬರು ನನ್ನ ಸ್ನೇಹಿತರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಅಲ್ಲ ಸರ್, ನೀವು ದಿವಸ ನೋಡ್ತೀವಿ ಈ ಫೈನಾನ್ಸ್ ಬಗ್ಗೆ, ಮೈಕ್ರೋ ಫೈನಾನ್ಸ್ ಬಗ್ಗೆ, ಜೊತೆಗೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಿ. ಜನ ತುಂಬ ಇದು ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಕೂಡ ಅವ್ರ ಜೊತೆ ನಿಂತಿದೆ. ಆದರೆ ನಮ್ಮ ಸ್ಥಿತಿ ನೋಡಿ ಹೆಂಗಿದೆ ಅಂತ ನಾವು ಟ್ಯಾಕ್ಸ್ ಕಟ್ತಾನೆ ಇದ್ದೀವಿ, ಒಂದಾದ್ಮೇಲೆ ಒಂದು ಬರೆಯನ್ನು ಎಳ್ಕೊತಾನೆ ಇದ್ದೀವಿ ಅಂತ ಅವ್ರು ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವ್ರು ಹೇಳ್ತಾಯಿದ್ರು ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ಅವ್ರದ್ದು ಬಹಿರಂಗ ಸರ್, ಅವ್ರದ್ದು ಈ ದುಡ್ಡು ಇಸ್ಕೊಂಡಿರ್ತಾರೆ, ಇದು ಅವರು ಜೀವ ಹಿಂಡಿ ಬಿಡ್ತಾರೆ. ಇದೇನು ಅಂತಂದರೆ ಅದಕ್ಕೆ ಅವ್ರು ಹೇಳಿದ್ದೇನು ಅಂದರೆ ಒಂದು ಲೆಕ್ಕದಲ್ಲಿ ಅದೊಂದು ಗುಪ್ತಕ್ಕೆ ಇರುತ್ತಾ, ಇದೊಂದು ಬಹಿರಂಗ ಅರ್ಥ ಅಂತ. ನಾವು ಎಲ್ಲದಕ್ಕೂ ಕಟ್ಟಬೇಕು, ಎಲ್ಲದಕ್ಕೂ ಸಾಯಬೇಕು. ಆದರೆ ಈಗ ಎಲ್ಲೋ ಒಂದು ಕಡೆಗೆ ಆ ರಿಯಾಯಿತಿ ಸಿಕ್ಕಿರುವಂಥದ್ದು ಒಂದು ಸಮಾಧಾನ ಸರ್, ಏನಂತೀರಿ? ಒಂದು ಈ ವಿಚಾರದಲ್ಲಿ ನಾನು ಹೇಳಬೇಕು ಅಂತ ಹೊರಟದ್ದು, ಕರ್ನಾಟಕದಲ್ಲಿ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಇದೆ ಮೈಕ್ರೋ ಫೈನಾನ್ಸ್ದು ಗೊತ್ತಿಲ್ಲ. ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಮೈಕ್ರೋ ಫೈನಾನ್ಸಿಂಗ್ ಯೋಜನೆಯನ್ನು ತಾವೇ ಇನಿಷಿಯೇಟ್ ಮಾಡಬೇಕು ಥ್ರೂ ಕೋಆಪರೇಟಿವ್ ಸೊಸೈಟೀಸ್. ನಮ್ಮ ಜನಕ್ಕೆ ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ಈ ಮೈಕ್ರೋ ಫೈನಾನ್ಸ್ ಅಸಿಸ್ಟೆನ್ಸ್ ಸಿಕ್ಕರೆ ಅವ್ರು ಯಾಕೆ 2% ಬಡ್ಡಿಗೆ ಹೋಗ್ತಾರೆ? ಅದನ್ನು ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರವೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಆರಂಭ ಮಾಡಿದೆ, ಒಂದು ಇಲಾಖೆನೇ ಆರಂಭ ಮಾಡಿದೆ. ಅಮಿತ್ ಶಾ ಅವರು ಅದನ್ನು ತಮ್ಮ ಇದರಲ್ಲಿ ಇಟ್ಕೊಂಡಿದ್ದಾರೆ ಟು ಹೆಲ್ಪ್ ದಿ ಕಾಮನ್ ರೂರಲ್ ಪೀಪಲ್. ಅವರಿಗೆ ಮಾಡಬೇಕು ಅಂತಾದರೆ ಈ ಮೈಕ್ರೋ ಫೈನಾನ್ಸ್ಗೆ ಒಂದು 50,000 ಕೋಟಿಯನ್ನಾದರೂ ಕೊಟ್ಟು ಈ ಬಡವರಿಗೆ, ಈ ರೀತಿ ಹೆಣ್ಮಕ್ಳು ಯಾರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಯುವಕರಿಗೆ, ಅವರಿಗೆ ಸಹಾಯ ಮಾಡೋ ಕೆಲಸವನ್ನು ಬಜೆಟಲ್ಲಿ ಮಾಡಬೇಕಾಗಿತ್ತು. ದಟ್ ಈಸ್ ಮೈ ಸಿನ್ಸಿಯರ್ ಫೀಲಿಂಗ್. ಎರಡನೇದು, ಆತ್ಮಹತ್ಯೆ ಮಾಡ್ಕೊಳ್ತಿರೋ ಇನ್ನೊಂದು ಸೆಕ್ಟರ್ ಯಾವುದು? ರೈತರು ಮೈಕ್ರೋ ಫೈನಾನ್ಸು ಮತ್ತು ಹೆಚ್ಚು ಬಡ್ಡಿ ಕಟ್ಟಕ್ಕಾಗದೆ ಸಿಕ್ಕಾಕೊಂಡು ಸಾಯ್ತಿರೋರು. ಭಾಳ ಜನ ಹೇಳ್ತಾರೆ ಅವ್ರದ್ದು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ, MRP ಮಾಡಿಲ್ಲ, MSP ಮಾಡಿಲ್ಲ, ಇದೆಲ್ಲ ಹೇಳ್ತಿದ್ದಾರೆ. ಬಟ್ ಇದು ಬಹಳ ವರ್ಷಗಳಿಂದ ಇರೋ ಸಮಸ್ಯೆ. ಆದರೆ ಈ ಆತ್ಮಹತ್ಯೆಗೆ ಕಾರಣ ಏನು ಅಂತೇಳಿ
ನಮ್ಮ ಸರ್ಕಾರಗಳು ನೋಡಬೇಕಲ್ವೇ, ಕೇಂದ್ರ ಸರ್ಕಾರ ಅಗತ್ಯವಾಗಿ ಗಮನಿಸಬೇಕಲ್ವೇ ಇದನ್ನು. ಇದು ಅಕ್ರಾಸ್ ದಿ ಸ್ಟೇಟ್ಸ್, ಇದು ಬರೀ ಕರ್ನಾಟಕ ಒಂದರಲ್ಲ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ. ನಾವು ಬಹಳ ದೊಡ್ಡ ಚರ್ಚೆ ಮಾಡ್ತಿದ್ದೀವಿ ಮಿಡ್ಲ್ ಕ್ಲಾಸ್ ಬಗ್ಗೆ. ಅವರು ಸೇಫೆಸ್ಟ್, ಅವರಿಗೆ 1 ಲಕ್ಷ ಸಂಬಳ ಬರ್ತದೆ, ನಮ್ಮ ಪ್ರೊಫೆಸರ್ಗಳಿಗೆ 2.5 ಲಕ್ಷ ಸಂಬಳ ಬರ್ತದೆ, ಒಬ್ಬ ಆರ್ಡಿನರಿ ಕ್ಲರ್ಕ್ಗೆ 80,000 90,000 ಸಂಬಳ ಬರ್ತದೆ. ಅವ್ರ ಬಗ್ಗೆ ಟ್ಯಾಕ್ಸ್ ರಿಬೇಟ್ ಸಿಕ್ಕಿದ್ದನ್ನು ಖುಷಿಯಾಗಿ ಮಾತಾಡ್ತಿದ್ದೀವಿ ನಾವಿಲ್ಲಿ ಕೂತ್ಕೊಂಡು. ದಟ್ ಇಸ್ ನಾಟ್ ಮೈ ಐಡಿಯಾ. ಅವ್ರಿಗೆ ಇನ್ನೂ ಹೆಚ್ಚು ಕೊಡಿ, ಐ ಆಮ್ ನಾಟ್ ವರಿಡ್. ಏನು ಸಿಗದೆ ಇರೋ ಬಗ್ಗೆ ಏನು ಮಾತಾಡ್ತಿದ್ದೀವಿ ಅಲ್ಲ. 80% ಜನರ ಬಗ್ಗೆ ನಾವು ಮಾತಾಡ್ತಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಿರೋರ್ನ. ಅವ್ರೇನು ಚಂದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿದಾರ? ಅವ್ರು ನಿಜವಾಗ್ಲೂ ಕಷ್ಟಕ್ಕೆ ತಾನೆ. ನಮ್ಮ ಜನ ಮಾನ ಮರ್ಯಾದೆಗೆ ಹೆದರೋರು. ಹಣ ಬಿಟ್ಬಿಡಿ, 50,000 ತಗೊಂಡಿರ್ತಾರೆ, ಕಟ್ಟಕ್ಕಾಗಿರಲ್ಲ, ಬಡ್ಡಿ ಕಟ್ಟಕ್ಕಾಗಿರಲ್ಲ, ಅದಕ್ಕೋಸ್ಕರ ಪ್ರಾಣ ಹತ್ಯೆ ಮಾಡ್ಕೊಳ್ತಾರೆ. ನೀವು ತುಂಬಾ ಪ್ರಬುದ್ಧ ರಾಜಕಾರಣಿ. ನೀವು ನನಗೆ ಆ ಲೇನಿಯನ್ಸ್ ಇದೆ ಅಂತ ಕೇಳ್ತಾ ಇದ್ದೀನಿ, ಕೇಳಿ. ನಾನು ಕೇಳಿದ್ದೀನಿ, ನೇರ ಉತ್ತರ ಕೊಡಿ ದಯವಿಟ್ಟು ಪ್ರಾಮಾಣಿಕವಾಗಿ. ಪ್ಲೀಸ್. ನೀವು ಆ ಯೋಜನೆ, ಈ ಯೋಜನೆ, ಈ ಫ್ರೀ ಯೋಜನೆ ಅಂತ ಒಂದು ಬಿಟ್ಬಿಟ್ಟು ಈ ತರದ್ ಮಾಡಿದ್ರೆ ಜನ ನಿಮ್ದು ಫೋಟೋ ಹಾಕೊಂಡು ಪೂಜೆ ಮಾಡ್ಬಿಡ್ತಾರಲ್ಲ ಸರ್, ಯಾಕೆ ಮಾಡಲ್ಲ? ಅಲ್ಲಲ್ಲ, ಈಗ ಪ್ರಾಮಾಣಿಕವಾಗಿ ಇಲ್ಲ, ನಾನು ಐ ಆನ್ಸರ್ ಯುವರ್ ಕ್ವಶನ್. ಈ ಯೋಜನೆಗಳು ಬರೋದಕ್ಕೆ ಕಾರಣ ಏನು? ದೇರ್ ಆರ್ 2 ಥಿಂಗ್ಸ್ ಇನ್ ದಿ ಸಿಸ್ಟಮ್. ವ್ಯವಸ್ಥೆ ಒಳಗಡೆ 2 ಇದೆ. ಒಂದು, ವಿಷ ತೆಗಿಬೇಕು ಅಂತಂದರೆ ಇನ್ನೊಂದು ವಿಷ ಹಾಕಲೇಬೇಕು. ವಿಷ ತೆಗೆಯೋದು ಸುಲಭ ಅಲ್ಲ, ತಲೆಗಾಕಿರೋ ವಿಷ ಇದು. ಆ ವಿಷಯವನ್ನು ಬದಲಾಯಿಸಿ ಬೇರೆ ಕಡೆಯಿಂದ ಏನಾದ್ರು ತರಬೇಕು ಅಂದರೆ ರಾಜಕೀಯ ಪಕ್ಷಗಳಿಗೆ ಬೇರೆ ಮಾರ್ಗವೇ ಇಲ್ಲ. ನೀವು ಗೋ ಟು ಎನಿ ಪಾರ್ಟಿ ಇನ್ ಎನಿ ಸ್ಟೇಟ್. ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳು ಕೊಟ್ಟಿಲ್ಲ. ದೆಹಲಿ ನೋಡಿ ಏನಾಗ್ತಿದೆ, ಎಲ್ಲ ಶುರುವಾಗಿದೆ ಎಲ್ಲ. ಆದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಇಂಥದ್ದೊಂದು ಅಗ್ರಿಮೆಂಟ್ ಆಗಬೇಕಾಗ್ತದೆ. ನಾವು ಫ್ರೀ ಕೊಡೋದು ಬೇಡ, ಅದನ್ನೇ ಕನ್ಸೆಷನಲ್ ರೇಟ್ ಜನಕ್ಕೆ ಕೊಡೋಣ. ಇನಿಷಿಯೇಷನ್ ಇಲ್ಲಿಂದ ಶುರುವಾಗ್ಲಿ ಅಂತ ಅಲ್ಲಲ್ಲ, ಇಲ್ಲಿ ಅಫ್ಕೋರ್ಸ್ ಕರ್ನಾಟಕ ಅನೇಕ ವಿಚಾರಗಳಲ್ಲಿ ಇನಿಷಿಯೇಟ್ ಮಾಡಿದೆ, ಇದನ್ನೂ ಮಾಡಬೇಕು. ಆದರೆ ಇದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ನಡುವೆ ನಡೆಯಬೇಕಾಗಿರೋ ಚರ್ಚೆ. ಇವತ್ತು ಎಲೆಕ್ಷನ್ ಸುಧಾರಣೆ ಆಗಬೇಕಾಗಿರೋದು ಒಂದು ಪಕ್ಷ ಮನಸ್ಸು ಮಾಡಿರಾಗೋದಿಲ್ಲ, ಕಾಂಗ್ರೆಸ್ ಮನಸ್ಸು ಮಾಡಿರಾಗೋದಿಲ್ಲ, AAP ಮನಸ್ಸು ಮಾಡಿರಾಗೋದಿಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದು ಮಿನಿಮಮ್ ಕಾನ್ಸೆನ್ಸಸ್ಗೆ ಬರಬೇಕಲ್ಲ. ನೋಡ್ರಿ, ನಮ್ಮ ಮಿತಿ ಮೀರಿ ನಡ್ಕೊಳ್ಳೋದು ಬೇಡ್ರಪ್ಪ, ಮಿತಿ ಒಳಗಡೆ ಕೆಲಸ ಮಾಡೋಣ ಅನ್ನೋದು ಬರಬೇಕಲ್ಲ. ಎಲೆಕ್ಷನ್ಗಳು ಅಫೋರ್ಡಬಲ್ ರೇಟಲ್ಲಿ ನಡೀಲಿ, ನೀವು ಕಂಟೆಸ್ಟ್ ಮಾಡ್ಬೋದು, ನಾನು ಕಂಟೆಸ್ಟ್ ಮಾಡ್ಬೋದು. ಆದರೆ ಕಂಟೆಸ್ಟ್ ಮಾಡೋಕ್ಕೆ ನೀವು ಒಂದು ದೊಡ್ಡ ಜಂಕನ್ನು, ಯೋಗ್ಯತೆ ಇರೋರನ್ನ, ಮರ್ಯಾದೆ ಇರೋರನ್ನ ಆಚೆಗಿಟ್ಬಿಟ್ಟು ಎಲೆಕ್ಷನ್ ಮಾಡ್ತಿದ್ದೀವಲ್ಲ ಇವತ್ತು, ಅದು ಟು ಬಿ ಡಿಸ್ಕಸ್ಡ್ ಹಿಯರ್. ವೆರಿ ಗುಡ್ ಪಾಯಿಂಟ್. ಈ ಫೈನಾನ್ಸು ಯಾವಾಗ ಸರಿಯಾಗುತ್ತೆ, ಯಾವಾಗ ಎಲ್ರಿಗೂ ಸಮಾಧಾನಕರವಾದ ಹಂಚಿಕೆ ಆಗೋದು ಸಾಧ್ಯ ಇದೆ ಅಂದರೆ ನಿಮ್ಮ ಪಾಲಿಟಿಕ್ಸು ಪರಿಶುದ್ಧವಾಗಿದ್ದಾಗ. ನಾನು ಪೂರ್ಣ ಪರಿಶುದ್ಧತೆ ಕೇಳೋ ಸ್ಥಿತಿಲಿ ಇಲ್ಲ, ನಾನು ಸುಮ್ಮನೆ ಮಾತಾಡಿದ್ರೆ ಬಾಯಿ ಹರ್ಕೋತಾನೆ ಅಂತ ಆಗುತ್ತೆ. ಬಟ್ ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ವೈ ದಿ ಸೆಂಟ್ರಲ್ ಗವರ್ಮೆಂಟ್ ನಾಟ್ ಇನಿಷಿಯೇಟಿಂಗ್ ದಿ ಎಲೆಕ್ಷನ್ ರಿಫಾರ್ಮ್ಸ್? ಅದನ್ನ ಮಾಡಿದ್ರೆ ಇವೆಲ್ಲ ಸಾಲ್ವ್ ಆಗಿಬಿಡ್ತವೆ. ನಾನು ಆ ದಾರಿಯಲ್ಲೇ ಈ ಪ್ರಶ್ನೆ ಕೇಳ್ತೀನಿ. ನಮ್ಮ ಮೈಕ್ರೋ ಫೈನಾನ್ಸ್ಗೆ ಒಂದು ದೇಶ ಒಂದು ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಒಂದು 3 ರಿಂದ 5 ತಿಂಗಳು ಸಂಪೂರ್ಣವಾಗಿ ಇದಕ್ಕಿಟ್ರೆ ಏನಾದ್ರು ಇದು ಕಡಿಮೆ ಬಿಡ್ಬೋದು ಅಂತ. ಒಂದು ದೇಶ ಒಂದು ಚುನಾವಣೆಗೂ ನೀವು ಚುನಾವಣೆಯಲ್ಲಿ ನಡೆಯೋ ಅಕ್ರಮಗಳಿಗೂ ಏನು ಸಂಬಂಧ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಟ್ಟಿಗೆ ಅಕ್ರಮಗಳು ಮಾಡ್ತೀರಿ, ಆವಾಗ ಸ್ಕ್ಯಾಟರ್ಡ್ ಆಗಿ ಮಾಡ್ತಾ ಇದ್ರಿ ಅಷ್ಟೇನೆ. ಅನ್ಲೆಸ್ ಯು ಮೇಕ್ ಎ ರಿಫಾರ್ಮ್ ಹಿಯರ್. ಎಲ್ಲಿ ಮೂಲ ರಿಫಾರ್ಮ್ಸ್ ಆಗದೆ ಹೋದ್ರೆ, ಪರಿಣಾಮಕಾರಿಯಾದ ಬೆಳವಣಿಗೆಗಳಾಗದೆ ಹೋದರೆ, ನೀವು ಒಂದು ದೇಶ ಒಂದು ಚುನಾವಣೆ ಒಟ್ಟಿಗೆ ಮಾಡಿ ಎಲ್ಲ ಅಕ್ರಮ ಒಟ್ಟಿಗೆ ಮಾಡ್ತೀರಿ, ಇನ್ನು 5 ವರ್ಷ ಏನು ಬೇಕಾದ್ರು ಮಾಡ್ತೀರಿ. ಲೆಟ್ ಮಿ ಗೆಟ್ ದಿ ಆನ್ಸರ್ ಫಾರ್ ದಿಸ್. ಕರೆಕ್ಟ್. ಅದು ಆಗೋದು, ನಾನು ಅದನ್ನು ನಿರೀಕ್ಷೆ ಮಾಡ್ತಿಲ್ಲ. ಅದನ್ನ ಅಧಿಕಾರ ಇದೆ ಮತ್ತು ಮೆಜಾರಿಟಿ ಇದೆ, ಅವ್ರು ಮಾಡ್ಬೋದು ಬಿಡಿ. ನಾನು ಆಗ್ಬಹುದಾ ಅಂತ ಕೇಳಿದೆ. ಅಲ್ಲ, ಆಗ್ಬೋದು. ಯಾಕೆಂದ್ರೆ ಪಾರ್ಲಿಮೆಂಟಲ್ಲಿ ಪಾಸ್ ಆದ್ರೆ ಆಗುತ್ತೆ. ಅದನ್ನ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ ಅಂತ. ಅದು ಪ್ರಾಯೋಗಿಕವೇ ಅಲ್ವೇ ಅನ್ನೋದು ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ಈ ಮುಖಾಂತರ ಭ್ರಷ್ಟಾಚಾರ ಕಡಿವಾಣ ಬೀಳುತ್ತೆ. ನೀವು ಹೇಳಿ ನನಗೆ ಭ್ರಷ್ಟಾಚಾರ ಕಡಿವಾಣ ಆಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಹೇಳಿ, ನಾನು ಮೊದಲು ಅಕ್ಸೆಪ್ಟ್ ಮಾಡ್ತೀನಿ ಇದನ್ನ, ಇನ್ ಸ್ಪೈಟ್ ಆಫ್ ಮೈ ಪಾರ್ಟಿ ಲೈನ್. ಎಸ್ ಸರ್. ಒಂದು ನಿಮಿಷ, ನೀವು ಆಗಿರಿ. ಮರ್ಮಕಲ್ ಅವರು ಇದ್ದಾರೆ. ಮರ್ಮಕಲ್ ಅವರೇ, ತಾವು ಮಾತಾಡಬೇಕು ಅಂತ ಇದ್ದೀರಿ ಸರ್. ರಂಗನಾಥ್ ಅವರೇ, ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಈ ಫ್ರೀ ಬೀಜ್ ಬಗ್ಗೆ, ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ನಮ್ಮ ಹನುಮಂತ ಅವರು ಹೇಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಪ್ರಶ್ನೆ ಬರೋದೇ ಯಾವಾಗಂದರೆ ಕೋಆಪರೇಟಿವ್ ಸೆಕ್ಟರ್, ಅಗ್ರಿಕಲ್ಚರ್ ಕೋಆಪರೇಟಿವ್ ಸೆಕ್ಟರು ಫೇಲ್ಯೂರ್ ಆದರೆ. ಈ ಉದಾಹರಣೆ, ರಾಜ್ಯದಾಗೆ 30 DCC ಬ್ಯಾಂಕ್ಗಳಿದೆ. ಅದರಲ್ಲಿ ಒಂದು ಬೆಳಗಾವಿ, ಮೈಸೂರು ಮತ್ತು ಬೀದರ್ 3 ಮಾತ್ರ ಫಂಕ್ಷನಿಂಗ್ ಇದೆ. ಬಾಕಿ ಎಲ್ಲ 27 ಬ್ಯಾಂಕ್ಗಳು ಸಾಲದ ಇದರೊಳಗೆ ಮುಳುಗೋಗ್ಯಾವೆ. ಸೊ ಎಲ್ಲಿವರೆಗೆ ಕೋಆಪರೇಟಿವ್ ಸೆಕ್ಟರ್ ಗಟ್ಟಿಯಾಗಲ್ಲ, ಅಲ್ಲಿವರೆಗೆ
ಫಾರ್ಮಿಂಗ್ ಸೆಕ್ಟರ್ ಇಂಪ್ರೂವ್ ಆಗಲ್ಲ. ಫಾರ್ಮಿಂಗ್ ಸೆಕ್ಟರ್ ಎಲ್ಲಿವರೆಗೆ ಇಂಪ್ರೂವ್ ಆಗಲ್ಲ ಅಲ್ಲಿವರೆಗೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಇವೆಲ್ಲ ಇರವೆ. ಇವೆಲ್ಲ RBI ಗೈಡ್ಲೈನ್ಸ್ ಪ್ರಕಾರನೇ ಅವ್ರು ವ್ಯವಹಾರ ಮಾಡ್ತಾರೆ. ವ್ಯವಹಾರ ಮಾಡಿದವ್ರು ದುಡ್ಡು ವಾಪಸ್ ವಸೂಲಿಗೆ ಏನು ಬೇಕಾದ್ರು ಮಾಡ್ತಾರೆ. ಬಟ್ ನೀವು ಹೇಳಿದಂಗೆ ಫ್ರೀ ಬೀಸ್ ಬಗ್ಗೆ ಒಂದು ನ್ಯಾಷನಲ್ ಕನ್ಸೆನ್ಸಸ್ ಬರಬೇಕು. ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಸಿಟ್ ಟುಗೆದರ್ ಆ್ಯಂಡ್ ಸೇ ವಿ ವಿಲ್ ನಾಟ್ ಅನೌನ್ಸ್ ಎನಿ ಫ್ರೀ ಬೀಸ್ ಇನ್ ದ ಎಲೆಕ್ಷನ್ಸ್ ಅಂತ ಹೇಳಿ ನೋಡೋಣ. ಇದು ಹೇಳೋ ತಾಕತ್ತು ಯಾರಿಗೂ ಇಲ್ಲ. ಇವರು 10 ರೂಪಾಯಿ ಕೊಟ್ಟರೆ ನಾವು 15 ರೂಪಾಯಿ ಕೊಡ್ತೀವಿ ಸರ್. ಎಲೆಕ್ಷನ್ ಕಮಿಷನ್ನು ಅಂತ ಇನಿಷಿಯೇಷನ್ ಮಾಡಬೇಕಲ್ಲ ಈ ದೇಶದಲ್ಲಿ. ಏನು ಎಲೆಕ್ಷನ್ ಕಮಿಷನ್ ಕೆಲಸ ಏನಿದೆ? ಅಲ್ಲ ಸರ್, ಕಾನೂನು ಅಲ್ಲ, ಪ್ರತಿಯೊಂದಕ್ಕೂ ಕಾನೂನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಲ್ಲಲ್ಲ, ನಾನು ಕಾನೂನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿರೋನಲ್ಲ ಜನರು. ಕಾನೂನು ಯಾವುದು, ಕಾನೂನಿನಿಂದ ಯಾವುದು ಆಗಲ್ಲ, ಮನಪರಿವರ್ತನೆಯಿಂದ ಮಾತ್ರ ಆಗೋದಿಲ್ಲ ಈ ದೇಶದಾಗೆ. ಅಲ್ಲ, ಎರಡು ಕಷ್ಟ ಇದೆ ನೋಡಿ. ಮನಪರಿವರ್ತನೆಯಿಂದ ದೇಶದಲ್ಲಿ ಎಲ್ಲಾ ಬದಲಾವಣೆ ಆಗುತ್ತೆ ಅಂತ ಗಾಂಧೀಜಿ ಹೇಳ್ತಿದ್ರು. ಎಲ್ಲಾಯ್ತು ಮನಪರಿವರ್ತನೆ? ಎಲ್ಲಾಗಿದೆ ಸ್ವಾಮಿ? ಜಾತಿ ಹೋಗ್ಬಿಡುತ್ತೆ, ಮನಪರಿವರ್ತನೆ ಆಗ್ಬೇಕು ಅಂದ್ರು. ಅದಕ್ಕೆ ಎಜುಕೇಶನ್ ಸಿಗಬೇಕು ಅಂದ್ರು. ಎಜುಕೇಶನ್ ಸಿಕ್ಕದವರೇ ಜಾಸ್ತಿ ಅನಾಚಾರ ಅತ್ಯಾಚಾರಕ್ಕೆ ಇಳಿದಿದ್ದಾರೆ. ಎಲ್ಲಿ ಮನಪರಿವರ್ತನೆ? ಕಾನೂನು ಬೇಕು. ಕಾನೂನೇ ಇವೆಲ್ಲವನ್ನ ಕಂಟ್ರೋಲ್ ಮಾಡಿರೋದು ಪ್ರಪಂಚದ ಎಲ್ಲ ದೇಶಗಳಲ್ಲಿ. ಎಜುಕೇಶನ್ ಸಿಕ್ಕವರೆಲ್ಲ ಎಲ್ಲ ಕೆಟ್ಟದ್ ಮಾಡ್ತಾರಂತ ನಾವು ಒಪ್ಪಲ್ಲ. ಅಲ್ಲ, ಎಲ್ಲರೂ ಅಲ್ಲ ಸರ್. ಹೇಳಿ, ಎಜುಕೇಶನ್ ಆದವರೆಲ್ಲ ಕೆಟ್ಟ ಮಾಡ್ತಾರಂತ ಇಲ್ರಿ. ಓಕೆ ಸರ್, ಮನಪರಿವರ್ತನೆ ಆಗ್ಬೇಕು. ಮನಪರಿವರ್ತನೆ ಮಾಡೋದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಸರ್ಕಾರಗಳು ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಾಗಿ ಯಾರೂ ಪ್ರಯತ್ನ ಮಾಡಲ್ಲ. ಉದಾಹರಣೆಗೆ ಈಗ ನೀವೇ ಹೇಳಿದ್ರಿ, ಅಮಿತ್ ಶಾ ಪವರ್ಸ್ ಎಲ್ಲ NCDC ಹೇಳ್ತಾರೆ ಅಂತೇಳಿ. ಬಟ್ ಈ ಸೊಸೈಟಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ. 30,000 ಸೊಸೈಟಿಗಳು ಡಿಫಾಲ್ಟ್ ನಾನ್ ಫಂಕ್ಷನಿಂಗ್ ಇದೆ ಕರ್ನಾಟಕದಾಗೆ. ಅಲ್ಲಿ ರಾಜಕೀಯ ಇದು ಇಂಟರ್ಫಿರೆನ್ಸ್ ಆಗಿ ಎಲ್ಲ ಮುಚ್ಚೋಗಿವೆ. ಸರ್, ಈಗ ನೀವು ಈ ಮನ ಪರಿವರ್ತನೆ ಅಂತಿರಲ್ಲ, ಅದು ರಾಜಕೀಯ ಪಕ್ಷಗಳಿಗೆ ಬೇರೆ ತರ ಕಳಿಸುತ್ತೆ. ಅದು ಮತ ಪರಿವರ್ತನೆ ಅನ್ನಂಗೆ ಕಳಿಸ್ಬಿಡುತ್ತೆ. ಸಮಸ್ಯೆ ಬರೋದಲ್ಲಿ ಅದೇ ಸರ್, ಅದೇ ನ್ಯಾಷನಲ್ ಕನ್ಸೆನ್ಸಸ್ ಬರಬೇಕು ಅಂತ ಅದಕ್ಕೆ ಹೇಳಿದ್ದೆ ನಾನು. ಎಲ್ಲರೂ ಸೇರ್ಕೊಂಡು ನಾವು ಯಾವುದು ಫ್ರೀ ಬೀಸ್ ಅನೌನ್ಸ್ ಮಾಡಲ್ಲ ಈ ಎಲೆಕ್ಷನ್ದೊಳಗೆ. ಹೌದು, ನಾವು ಎಲೆಕ್ಷನ್ ನೋಡಿ. ಈಗ ನಾನು ಹೇಳ್ತೀನಿ, ಕಾಂಗ್ರೆಸ್ಗೆ ನೀವು ಫ್ರೀ ಬೀಸ್ ಕೊಡ್ತೀವಿ ಅಂತ ಇದ್ರು. ಇದಕ್ಕಿದ್ದಂಗೆ ಹೆಂಗ್ ಗೊತ್ತಾ, ಬಿಜೆಪಿ ಬೇರೆ ಬೇರೆ ರೂಪದಲ್ಲಿ ಶುರು ಮಾಡಿತು. ಏನು ಲಾಡ್ಲಿ ಬ್ಯಾನ್ ಬಂದು, ಲಾಡ್ಲಿ ಲಕ್ಷ್ಮಿ ಬಂದು, ಎಲ್ಲ ಕಡೆಗೆ ಶುರು ಆಯ್ತು. ಸರ್, ಎಲ್ರಿಗೂ ಎಲೆಕ್ಷನ್ ಗೆಲ್ಬೇಕಷ್ಟೇ. ಎಲೆಕ್ಷನ್ ಗೆದ್ದು ಪವರ್ ಹಿಡಿಬೇಕು ಅಷ್ಟೇ. ಪವರ್ ಬಿಟ್ಟು ನಾವು ಎಲೆಕ್ಷನ್ ರಾಜಕೀಯ ಮಾಡ್ಬೇಕು ಎಂಬುದು ಯಾವ ರಾಜಕೀಯ ಪಕ್ಷಗಳ ತಲೆಗೂ ಇಲ್ಲ. ಬಹುಶಃ ಅದಕ್ಕೆ ನಾವು ಇಲ್ಲ ಫ್ರೀ ಪ್ರಪೋರ್ಷನೇಟ್ಲಿ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅವರೆಲ್ಲರೂ ಸೇರಿ ಗೌರ್ಮೆಂಟ್ ಮಾಡೋ ಸಿಸ್ಟಮ್ ಬರ್ಬೇಕೇನೋ. ಈಗ ನಿಮಗೆ 49% ಸಪೋರ್ಟ್ ಇದ್ರೆ ನೀವು ಆಚೆ ಕಡೆ ಕೂತ್ಕೋಬೇಕು. 51% ಇರೋನ್ ಅಧಿಕಾರ ಮಾಡಬೇಕು. ಆವಾಗ ಅವನು ಎಲ್ಲ ಶುರು ಮಾಡ್ತಾನೆ. ಫ್ರೀ ಬೀಸ್ ಕೊಡ್ತಾನೆ. ಯಾರ್ದು ಕೊಡೋದು? ನಿಮ್ಮ ದುಡ್ಡು ನಿಮಗೆ ಕೊಡೋದು. ಒಂದು ನಿರ್ಧಾರ ಮಾಡ್ಕೊಂಡ್ ಬಂದ್ರೆ ಗಡ್ತೀರಿ ನೀವು ಆಗಿರೋದು ಎಲ್ಲವನ್ನೂ ಹೇಳ್ಬೇಕು ಅಂತೇಳಿ ಅಂತ. ಇಲ್ಲ, ಸಿ ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಕೌಂಟರ್. ನಾನು ಏನಾದರೂ ಇಲ್ಲ ಸರ್ ತಪ್ಪು ನೀವು ಹೇಳ್ತಿರೋದು. ನಿಮ್ಮ ಆಶಾವಾದ ತರ ಇದೆಯಲ್ಲ, ಅದನ್ನ ನಾನು ಖಂಡಿತ ಒಪ್ಕೋತೀನಿ. ನಾನು ಪಾಪ ನಿಮ್ಮ ದೃಷ್ಟಿಕೋನದ ಬಗ್ಗೆ ನಂದು ಪ್ರಶ್ನೆನೇ ಇಲ್ಲ. ಬಟ್ ಏನು ಸರ್, ಇಷ್ಟೊಂದು ನಿಮಗೆ ಗೊತ್ತಿದೆ ಎಷ್ಟೊಂದು ಕೆಟ್ಟು ಕುಲುಗೆಟ್ಟು ಹೋಗ್ಬಿಟ್ಟಿದೆ ನಮ್ಮ ವ್ಯವಸ್ಥೆ ಅಂತಂದ್ರೆ, ತಾವು ಕೂಡ ಅದರ ಒಂದು ಭಾಗನ. ಅದಕ್ಕೋಸ್ಕರ ಇದು ವೆರಿ ಅನ್ಫಾರ್ಚುನೇಟ್ ಸಂಗತಿ. ಸರಿ ಮಾಡಕ್ ಸಾಧ್ಯನಾ? ವಿ ಹ್ಯಾವ್ ಟು. ಇಲ್ಲ, ಆದ್ರೆ ಸರಿ ಮಾಡ್ತೀವಿ ಅನ್ನೋ ಆಸೆ ಮಾತ್ರ ಬಿಡಬಾರ್ದು. ಬಿಟ್ಟರೆ ಪೂರ್ತಿ ಕುಲುಗೆಟ್ಟು ಹೋಗ್ತದಿದ್ದು. ಹೌದು, ಆಶಾ ಭಾವನೆ ಇಟ್ಕೊಂಡೇ ಮುಂದುವರಿಬೇಕು. ಹೇಳಿ ಸರ್. ಒಂದೇ ಒಂದು ಸಜೆಷನ್ ಏನು ಅಂದ್ರೆ, 75 ವರ್ಷ ಆಗಿದೆ. ಯಾವುದೇ ಕಂಪನಿಗಳು ಫ್ಯಾಕ್ಟ್ರಿಗಳು ಕೆಲಸ ಮಾಡಿದ್ರೆ ಅವ್ರದ್ದು ಎಂಪ್ಲಾಯೀಸ್ ಅಪ್ರೈಸಲ್ ತಗೊಂತಾರೆ. ನಂಬಲ್ಲಿ ಇಲ್ಲಿ ಇಂಡಿಯಾದಾಗೆ ರಾಜಕಾರಣಿಗಳ ಅಪ್ರೈಸಲ್ ಇಲ್ಲ, ಆಫೀಸರ್ಸ್ ಅಪ್ರೈಸಲ್ ಇಲ್ಲ. ಸರ್ಕಾರಿ ಕೆಲಸ ಇದು ಕಾರ್ಯಕ್ರಮಗಳು ನೀವು ಎಷ್ಟು ಇಂಪ್ಲಿಮೆಂಟ್ ಮಾಡಿರಿ, ಎಷ್ಟು ಸಕ್ಸಸ್ ಆಗಿದೆ, ಯಾಕೆ ಸಕ್ಸಸ್ ಆಗಿಲ್ಲ, ಯಾಕೆ ಫೇಲ್ಯೂರ್ ಆಗಿದೆ ಅಂತ ಯಾರು ಕೇಳಲ್ಲ. ಸೊ ಪ್ರತಿ ವರ್ಷ ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಅದು ಕೊಟ್ಟಿವಿ ಇದು ಕೊಟ್ಟಿವಿ ಅಂತ ಹೇಳ್ತಾರೆ. ಆಮೇಲೆ ಅವು ಸ್ಕೀಮ್ಗಳೇ ಮರ್ತೋಗಿರ್ತವೆ. ಉತ್ತರದಾಯಿತ್ವನೇ ಇಲ್ಲ, ಮಾಡಲ್ಲ. ಬೇಕಾದ್ ಮಾಡಿ ಬೇಕಾದ ಅರಸ್ಕೊಂಡ್ಬಿಡ್ತೀವಿ ಅನ್ನೋ ಮನೋಭಾವನೆ. ಹಾಂ ಸರ್, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಯಾರಿಗೆ ಆನ್ಸರ್, ಹೂಮ್ ಟು ದ ಆನ್ಸರ್, ಯಾರಿಗೆ ಆನ್ಸರೇಬಲ್ ಇಲ್ಲೇ ಇಲ್ಲ ಯಾರಿಗೂ. ಸರಿ, ಈಗ ಹೆಂಗೆ ಸರ್, ಈಗ ಇದಕ್ಕೆ ಪರಿಹಾರ ಏನು? ಯಾಕಂದ್ರೆ ಹನುಮಂತನವ್ರು ಹೇಳ್ತಾ ಇದ್ರು ನಾವು ಬದಲಾಗಬೇಕು ಅನ್ನುವಂಥ ಮನೋಭಾವನೆ ಮಾತ್ರ ಬಿಡಬಾರ್ದು ಅಂತ ಹೇಳ್ತಾ ಇದ್ರು. ನಿಜ. ಆದ್ರೆ ಇದಕ್ಕೆ ಹೆಂಗೆ ಪರಿಹಾರ? ಹಿಂಗೆ ನಾವು ಮಾತಾಡ್ತಾನೆ ಮುದುಕರಾಗ್ಬಿಡ್ತೀವಿ ಏನೋ.
ಎಷ್ಟೋ ಜನರೇಷನ್ ಹೊರಟೋಗಿದೆಯಲ್ಲ ಸರ್ ಮಾತಾಡ್ಕೊಂಡು. ಹೌದು ಸರ್, ಮುದುಕರಾಗಿವಿ ಸರ್ ಆಲ್ರೆಡಿ. ನ್ಯಾಷನಲ್ ಲೆವೆಲ್ ಪಾಪ ನಾವು ನಿಮ್ಮನ್ನು ಉದ್ದೇಶಿಸಿ ಹೇಳಿಲ್ಲ. ಬ್ಯೂಟಿಫುಲ್, ಬಹಳ ಚೆನ್ನಾಗಿಲ್ಲ. ತಪ್ಪೇನಿಲ್ಲ ತಪ್ಪೇನಿಲ್ಲ ಬಿಡ್ರಿ, ಹೇಳಿದ್ರೆ ತಪ್ಪೇನಿದೆ. ನಾವೆಲ್ಲ ಒಟ್ಟಿಗೆ ಇರೋರೆ ಮರುಂಗೆಲ್ಲ ಅವ್ರೆ. ಗುಡ್. ಈಗ ಸ್ವಲ್ಪ ನಾನು ಮೋದಿ ಸರ್ಕಾರ ಹೊಗಳ್ತೀನಿ ಅಂತಲ್ಲ, 10 ವರ್ಷದಾಗೆ ಸ್ವಲ್ಪ ಅಕೌಂಟಬಿಲಿಟಿ ಬರ್ತಾ ಇದೆ. ಬಟ್ ಅದು ಸಾಲದು, ಅದು ಜಾಸ್ತಿ ಬರಬೇಕು. ಈಗ ಉದಾಹರಣೆಗೆ ನ್ಯಾಷನಲ್ ಲೆವೆಲ್ ಕೆಪಾಸಿಟಿ ಬಿಲ್ಡಿಂಗ್ ಮಿಷನ್ ಅಂತ ಒಂದು ಮಾಡಿ ಸರ್ಕಾರಿ ಕೆಲಸಗಾರರು, ಸೆಂಟ್ರಲ್ ಸರ್ಕಾರಿ ಕೆಲಸಗಾರರು ಏನೇನು ಮಾಡ್ತಾ ಇದ್ದಾರೆ ಅಂತ ಅಪ್ರೈಸಲ್ ಮಾಡ್ತಾ ಇದ್ದಾರೆ. ಆ ಥರ ಅಗ್ರಿಕಲ್ಚರ್ ಸೆಕ್ಟ್ರಿಗೆ, ಇಂಡಸ್ಟ್ರಿಯಲ್ ಸೆಕ್ಟ್ರಿಗೆ, ಬಿಸ್ನೆಸ್ ಸೆಕ್ಟ್ರಿಗೆಲ್ಲ ಬರಬೇಕು. ಅವಾಗ ಸ್ವಲ್ಪ ಅವ್ರ ಬಜೆಟ್ಗಳು ಸ್ವಲ್ಪ ರಿಯಾಲಿಟಿಗೆ ಬರ್ತದೆ. ಅಲ್ಲ, ನೀವು ಮೋದಿ ಅವ್ರ ಬಗ್ಗೆ ಹಂಗೆ ಹೇಳಿದ್ರೆ ಹನುಮಂತ ಏನಾದ್ರು ಬೇರೆಯವ್ರ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಈ ಬ್ಲಾಕ್ ಮನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ತಂದ್ರಿ ಅನ್ನೋ ಪ್ರಶ್ನೆ ಇದೆ, ಪದೇ ಪದೇ ಕೇಳ್ತಾರೆ. ಈಗ ನೋಡಿ, ಅಲ್ಲ ಈಗ ನಾಳೆ ಮೋದಿ ಟ್ರಂಪ್ ಹತ್ರ ಹೋಗ್ತಾ ಇದಾರೆ. ಟ್ರಂಪ್ ತುಂಬಾ ತರಕ್ ಹೋಗಿದ್ರ ಅಂತ ಕೇಳಿದ್ರೇನೆ ಸರ್, ಮೋದಿ ಮತ್ತು ಖರ್ಗೆ ಸಾಹೇಬ್ರು ಹೇಳಿದ್ರು ಗಂಗಾ ನದಿಗೆ ಮುಳುಗಿದ್ರೆ ಇದು ಹೋಗ್ತದೆ ಅಂತೇಳಿ. ಬಟ್ 4 ಲಕ್ಷ ಕೋಟಿ ಬಿಸ್ನೆಸ್ ಆಯ್ತು ಅಲ್ಲಿ. ಆ ಬಿಸ್ನೆಸ್ ಯಾರಿಗೆ ಹೋಗ್ತದೆ? ಉತ್ತರ ಪ್ರದೇಶಕ್ಕೆ ಹೋಗುತ್ತೆ. ಉದಾಹರಣೆ, ಈಗ ನಮ್ಮಲ್ಲಿ ಮೈಸೂರೊಳಗೆ ದಸರಾ ಟೈಮ್ನಾಗೆ 1 ತಿಂಗಳದೊಳಗೆ ಇಡೀ 1 ವರ್ಷಕ್ಕೆ ಬರ್ತಕ್ಕಂಥ ಆದಾಯ ಕೆಲವು ಜನ ಈ ಕಡಲೆಕಾಯಿ ಮಾರೋರು, ಹೋಟೆಲ್ನವರು. ಸೊ ದ ನ್ಯಾಷನಲ್ ಫೆಸ್ಟಿವಲ್ಸ್ ಇನ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಇದೇ ಕಾಂಗ್ರೆಸ್ ಹೇಳಿತ್ತು, ಮಹಿಳೆಯರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಎಷ್ಟು ಜನರು ಜೀವನ ಮಾಡ್ತಾ ಇದ್ದಾರೆ, ಎಷ್ಟು ಬಿಸ್ನೆಸ್ ಜಾಸ್ತಿ ಆಗಿದೆ, ಎಷ್ಟು ದೇವಸ್ಥಾನದ ಹುಂಡಿ ತುಂಬುತ್ತಾ ಇದ್ದಾವೆ, ಎಷ್ಟು ತೆಂಗಿನಕಾಯಿ ಮಾರೋರು ಬದುಕ್ತಾ ಇದ್ದಾರೆ, ಹೂ ಮಾರೋರು ಬದುಕ್ತಾ ಇದ್ದಾರೆ ಅಂತ. ಸೊ ಅವರಿಗೆ ಕುಂಭಮೇಳನೂ ಅರ್ಥ ಆಗ್ಬೇಕಲ್ವಾ? ಕುಂಭಮೇಳ ಅರ್ಥ ಆಗ್ಬೇಕು ಸರ್. ಆಮೇಲೆ ಈ ಫ್ರೀ ಬೀಸ್ ಇದೆಯಲ್ಲ ಸರ್, ಯಾರೇ ಕೊಡಲಿ, ನಾನಂತೂ ಡೆಡ್ ಅಗೇನೆಸ್ಟ್ ದೋಸ್ ಫ್ರೀ ಬೀಸ್. ಈ ಈಗ ನಾವು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಬಸವಣ್ಣನ ಕಾಯಕ ಫಿಲಾಸಫಿ ಎಲ್ಲರಿಗೂ ಮರೆಯಕ್ಕೆ ಹಚ್ಚಿವಿ, ಯಾರು ನೆನಪೇ ಇಟ್ಟಿಲ್ಲ. ಫ್ರೀ ಬೀಸ್ ತಗೋರಿ, 10 kg ಅಕ್ಕಿ ತಗೋರಿ, ಹಂಗಂದ ತಕ್ಷಣ ಇವರು BP ಬಡವರು ವಿರೋಧಿ ಅಂತ. ಅವೆಲ್ಲ ಸುಳ್ಳು ಸರ್. ಯಾರು ಈಗ ಇತ್ತೀಚಿನ ದಿನದ ಪ್ರತಿ ಒಂದು 20-25 ವರ್ಷದಿಂದ ಯಾರು ಬಡತನದಿಂದ, ಹಸುವಿನಿಂದ ಸಾಯ್ತಾ ಇಲ್ಲ. ಸೊ ನೀವು ಹೇಳ್ತಿರೋದು ಹಿಂಗೆ ನಾವು ಕಾಯಕ ಇಲ್ದೇನೆ ದುಡ್ಡು ಕೊಡ್ತಾ ಹೋದ್ರೆ ಕೊನೆಗೆ ಕಾಯಕದಿಂದಲೇ ಕೈ ಲಾಸು ಅನ್ನಂಗೆ ಆಗ್ಬಿಡುತ್ತೇನೋ ಅಂತ. ಹೌದು, ಕೈ ಲಾಸ್ ಆಗ್ತದೆ. ಆಮೇಲೆ ಅವರು ಕೈಲಾಸಕ್ಕೂ ಹೋಗ್ತಾರೆ ಸರ್. ಸರ್ ಇವರು ಹೇಳಿದ್ರು 2,000 ಯಾರಿಗೋ ಎಮ್ಮೆ ಕೊಟ್ಟರೆ ನಾನು ಊರಾಗ ಒಂದು ಏನೋ ಕಟ್ಸೀನಿ ಅಂತೇಳಿ. ಬಟ್ ಆ 2,000ದ ಮೆಜಾರಿಟಿ ಗಂಡು ಮಕ್ಕಳು ಕುಡಿಯಕ್ಕೆ ಹೋಗ್ತಾ ಇದೆ ದುಡ್ಡು. ಅದು ಯಾರು ಹೇಳಲ್ಲ. ಇವ್ರು ಎಕ್ಸೈಸ್ ರೆವೆನ್ಯೂ ಯಾಕೆ ಹೆಚ್ಚಾಯ್ತು? ಎಕ್ಸೈಸ್ ರೆವೆನ್ಯೂ ಇಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲಿಂದ ತಗೊಂತಾ ಇದ್ದಾರೆ. ಸರ್, ನಂದು ಊರು ಸಣ್ಣ ಹಳ್ಳಿ, 1,500 ಜನಸಂಖ್ಯೆ ಇದೆ. ಅಲ್ಲಿ 5 ಸರಾಯಿ ಅಂಗಡಿ ಇದೆ. 5 ಸರಾಯಿ ಅಂಗಡಿ ಇದೆ. ಸುಮಾರು 20 ಕೇಸು, ಅಂದರೆ ಒಂದು ಕೇಸ್ನೊಳಗೆ 48 ಬಾಟ್ಲ್ ಇರ್ತವೆ. ಅಂಥವು 20 ಮಾರ್ತವೆ ದಿನಕ್ಕೆ. ಹಾಂ, ಇದು ದುಡ್ಡು ಎಲ್ಲಿದ್ದು ಬರ್ತದೆ? ಈ ನಿಮ್ಮ ಫ್ರೀ ಬೀಜೆ ಅಲ್ಲಿ ಬರೋದು. ನೀವ್ ಹೆಂಗ್ ಹೇಳ್ತೀರಿ ಅಂತಂದ್ರೆ, ಈ ಫ್ರೀ ಬೀಸ್ ಕೊಡೋದಕ್ಕಿಂತ ಮೊದಲು ಯಾರು ಎಣ್ಣೆನೇ ಹೊಡಿತಿರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೀರಿ ಸರ್. ಸರ್ ಅಲ್ಲ ಸರ್, ನೀವು ನೋಡಿ ಸರ್, ಈ ವರ್ಷ ಎಣ್ಣೆ, ಹೋದ ವರ್ಷ ಈ ವರ್ಷ ಎಣ್ಣೆ ಎಷ್ಟು ಹೆಚ್ಚಾಗಿದೆ? ಇಲ್ಲ ಸರ್ ಸರ್, ನೀವು ಹೇಳ್ತಿರೋದು ತಪ್ಪಿದೆ. ಡಬಲ್ ಟ್ರಿಬಲ್ ಬನ್ಮಕಲ್ ಅವರೇ, ಪ್ರತಿ ವರ್ಷ ಏನು ಇನ್ಕ್ರೀಸ್ ಆಗ್ತಿದೆ ಎಣ್ಣೆ ತಗೊಳ್ಳೋರ ಸಂಖ್ಯೆ, ಈ ವರ್ಷ ಅಷ್ಟೇ ಇನ್ಕ್ರೀಸ್ ಆಗಿದೆ. ಭಾಳ ಏನಾಗಿಲ್ಲ. ಅವ್ರ ಟಾರ್ಗೆಟ್ ಇದ್ದಿದ್ದು 38,000 ಕೋಟಿ, ಇನ್ನೂ ಅಷ್ಟು ರೀಚ್ ಆಗೇ ಇಲ್ಲ ಪಾಪ ಅವರು. ಸುಮ್ಮನೆ 2,000ದಿಂದ ಎಲ್ಲ ಎಣ್ಣೆ ಹೊಡಿತಾರೆ ಅಂತ ಹೇಳಿದ್ರೆ ತಪ್ಪು ಅಭಿಪ್ರಾಯ. ಮತ್ತೆ ನಾವು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡೋದಾದ್ರೆ ಸರ್, ಓವರ್ ಆಲ್ ಏನು ಹೇಳ್ತೀರಿ ಸರ್ ನೀವು? ಸರ್, ಈ ಬಜೆಟ್ ಇದೆಯಲ್ಲ, ಇದರಲ್ಲಿ 2 ಕೇಂದ್ರ ಬಿಂದು ಇದೆ. ಮೊದಲನೇದಾಗಿ ಹೇಳೋದಾದರೆ, ಸ್ವಲ್ಪ ಎಲ್ಡರ್ಸ್ ಬಗ್ಗೆ ಮಾತನಾಡೋದಾದರೆ, ಇಟ್ ಈಸ್ ಮಧ್ಯಮ ವರ್ಗದವರು. ಟ್ರಸ್ಟ್ ಮೀ, ಇಲ್ಲಿ ತನಕ ಈ ಮಟ್ಟಕ್ಕೆ ತೃಪ್ತಿ ಹೇಳಿದ್ನಲ್ಲ, ಅವರು ಎಲ್ಲರೂ ಏನು ನಿರೀಕ್ಷೆ ಪಟ್ಟಿದ್ದರೋ ಅವೆಲ್ಲ ನಿರೀಕ್ಷೆಗಳನ್ನು ದಾಟಿಸ್ಬಿಟ್ಟಿದ್ದಾರೆ. ಸಾಕು ಅಂದರೆ ಇಲ್ಲ, ಒಂಚೂರು ಇಲ್ಲ ಸಾಕು ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಇದು
ದಿಸ್ ಈಸ್ ದ ಬೆಸ್ಟ್ ಥಿಂಗ್. ಇದರಿಂದ ಅನುಕೂಲ ಆಗೋದೇನು ಅಂದರೆ, ನಾನು ಆವಾಗ ಒಂದು ಸಲ ಹೇಳಿದೆ, ನಮ್ಮ GDP ನಲ್ಲಿ ನಮ್ಮ ಅಭಿವೃದ್ಧಿಯಲ್ಲಿ 60% ಬರೋದು 140 ಕೋಟಿ ಜನರ ಖರೀದಿಯಿಂದ. ಅದರಲ್ಲೂ ಸಹ ಮಿಡ್ಲ್ ಇನ್ಕಮ್ ಗ್ರೂಪ್ ಅವರು ಜಾಸ್ತಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಒಂದು ಅಭಿವೃದ್ಧಿಗೆ ದೊಡ್ಡ ಒಂದು ಬೂಸ್ಟ್ ಅಂತ ನಂಗೆ ಅನಿಸುತ್ತೆ. ಎರಡನೇದಾಗಿ, ಇದಕ್ಕಿಂತಲೂ ನಾವು ಭವಿಷ್ಯದ ಬಗ್ಗೆ ಮಾತನಾಡೋದಾದರೆ, ಯುವ ಪೀಳಿಗೆ ತುಂಬ ಜನ ಇದನ್ನು ಅಬ್ಸರ್ವ್ ಮಾಡಿರಲಿಕ್ಕಿಲ್ಲ. ನಾನು ಆವಾಗಲೇ ಹೇಳಿದೆ, ದೊಡ್ಡ ಸಮಸ್ಯೆ ಬರೋದು ಯುವ ಪೀಳಿಗೆದು ಅಂತ. ಅದಕ್ಕೋಸ್ಕರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದು ಒಂದೊಂದು ಎರಡೆರಡು ಸೆಂಟೆನ್ಸಸ್ಸಲ್ಲಿದೆ. ಒಂದು ಮಾತು ಹೇಳಿದ್ದಾರೆ ಸರ್, GCC ಅಂತ ಹೇಳಿದ್ದಾರೆ, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂತ. ಯಾರೂ ಇದನ್ನು ಅಬ್ಸರ್ವ್ ಮಾಡಿರಲಿಕ್ಕಿಲ್ಲ. ಈ ನಮ್ಮ ದೇಶದಲ್ಲಿ ರೈಟ್ ನಾವು 53 ಲಕ್ಷ ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 53 ಲಕ್ಷ ಜನ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂತ. ಅಂದರೆ ನೀವು ವರ್ಕ್ ಫ್ರಮ್ ಹೋಮ್ ಅಂತೀರಲ್ಲ, ಅದೇ ರೀತಿ ಹಿ ವಿಲ್ ವರ್ಕ್ ಫ್ರಮ್ ಇಂಡಿಯಾ. ಕ್ಯಾಲಿಫೋರ್ನಿಯಾದಲ್ಲಿ ಆಫೀಸಲ್ಲಿದೆ, ಬಟ್ ಅವನು ಬೆಂಗಳೂರಿನಲ್ಲಿ ಅವನು ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾನೆ. ಇದು ಭಾರತ ದೇಶದ ಸಾಮರ್ಥ್ಯ ಗೊತ್ತಾಗಿದ್ದು ಕೋವಿಡ್ ಸಂದರ್ಭದಲ್ಲಿ. ಪರಿಣಾಮ ಏನಾಯ್ತು ಅಂದರೆ, ಇದೆಲ್ಲದ್ರ ಜೊತೆಗೆ ನಾವಾಗಲೇ ನೀವು ಬರೋದಕ್ಕಿಂತ ಮೊದಲು ಮಾತಾಡ್ತಾ ಇದ್ವಿ, ಮುಂದಿನ ಭಾರತ ಇದೆಯಲ್ಲ ಅದು ಯುವ ಭಾರತ. ಹೌದು, ಯುವ ಪೀಳಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಜಗತ್ತಿನ ಯಾವ ರಾಷ್ಟ್ರಕ್ಕೂ ಕೂಡ ಇಂಥ ಒಂದು ಭಾಗ್ಯ ಇಲ್ಲ ಈ ಕಾಲಘಟ್ಟದಲ್ಲಿ. ನಾವು ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದನ್ನು ನಾವು ಅಂದ್ರೆ ಉದ್ಧಾರ ಆಗಲ್ಲ ಅಂತ. ಇಲ್ಲ, ಕೊಟ್ಟಿದ್ದಾರೆ ಸರ್, ಇದರಲ್ಲಿ ಬರೆಯಾಗ್ಬಿಡ್ತಾರೆ. ನಿಮಗೆ ಪ್ರಧಾನಮಂತ್ರಿ ಕೌಶಲ್ ವಿಕಾಸ ಯೋಜನೆ 4.0 ಅಂತ ಇದೆ. ಅದರ ಪ್ರಕಾರ ಮೊದಲನೇದಾಗಿ ಅಂದರೆ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ಪು, ಎರಡನೇದಾಗಿ ಕೈಗಾರಿಕೆಗಳ ಅಗತ್ಯಕ್ಕೆ ಅನುಗುಣವಾಗಿ ಯುವ ಪೀಳಿಗೆಯನ್ನು ಈ ಆಧುನಿಕ ತಂತ್ರಜ್ಞಾನಗಳು ಅಂತ ನಾವು ಬರೀ ಒಂದು ಅಪ್ರೆಂಟಿಶಿಪ್ ಕಳಿಸ್ತಿದ್ರಲ್ಲ, ಆ ರೀತಿ ಅಲ್ಲ. ಇವ್ರು ಹೋಗ್ತಾ ಇರೋದು ಯಾವ್ದು ಗೊತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕ್ಲೌಡ್ ಕಂಪ್ಯೂಟಿಂಗು, ಇಂಟರ್ನೆಟ್ ಆಫ್ ಥಿಂಗ್ಸು, ಮಿಷಿನ್ ಲರ್ನಿಂಗ್, ಈಗ ಇದರಲ್ಲಿ ಅವರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಕೊಟ್ಟು ಬದಲಾವಣೆ ಆಗುತ್ತೆ. ಅಲ್ಲ, ಇದಕ್ಕೆ ಅವರಿಗೆ ಸ್ಟೈಪೆಂಡ್ ಬೇರೆ ಕೊಡ್ತಾರೆ. ನಿಮಗೆ ಪ್ಯಾನ್ ಇಂಡಿಯಾ ನ್ಯಾಷನಲ್ ಅಪ್ರೆಂಟಿಸ್ ಪ್ರಮೋಷನ್ ಸ್ಕೀಮ್ ಅಂತ ತಂದು ಅದರ ಮೂಲಕ ಸ್ಟೈಪೆಂಡ್ ಕೊಡೋ ಜೊತೆಯಲ್ಲಿ ಅವರಿಗೆ ಟ್ರೈನಿಂಗು ಸಹ ಕೊಡ್ತಾ ಇದ್ದಾರೆ. ಈಗಾಗಲೇ 1 ವರ್ಷದ 7.5 ಲಕ್ಷ ಜನಗಳಿಗೆ ಟ್ರೈನಿಂಗ್ ಕೊಟ್ಟಾಗಿದೆ. ಕೊನೆಯದಾಗಿ ಸರ್, ಒಂದು ನಾನು ಈಗಾಗಲೇ ಹೇಳಿದಾಗೆ ಮಧ್ಯಮ ವರ್ಗದವರಿಗೆ ರಿಲೀಫ್ ಏನು ಸಿಕ್ಕಿದೆ ಅದು ಸ್ವಾಗತಾರ್ಹವಾದದ್ದು. ಅದನ್ನೇನು ನಾನು ಆಗಬಾರ್ದಾಗಿತ್ತು ಅಂತ ಹೇಳೋದಿಲ್ಲ. ಆದರೆ ಬಡ ಮಧ್ಯಮ ವರ್ಗದವ್ರಿಗೆ, ಬಿಲೋ ಪಾವರ್ಟಿ ಲೈನ್ನವ್ರಿಗೆ, ಪಾವರ್ಟಿ ಲೈನಿಂದ ಹೊರಗೆ ತರಲಿಕ್ಕೆ ಈ ಬಜೆಟ್ನಲ್ಲಿ ಯಾವ ಮುನ್ನೋಟಗಳು ಇಲ್ಲ. ವೆರಿ ಕ್ಲಿಯರ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಸ್ಕಿಲ್ ಡೆವಲಪ್ಮೆಂಟು ಕಳೆದ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆರಂಭ ಆಗಿದ್ದಿದ್ದು, ಅಂದಿನಿಂದ ಇಂದಿನವರೆಗೆ ನಡೀತಾ ಇದೆ. ಅದೇನಾದರೂ ಪರಿಣಾಮಕಾರಿಯಾಗಿ ನಡೆದಿದ್ರೆ ಎಲ್ಲ ನಮ್ಮ ಯೂತ್ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲ, ಕಿಲ್ ಡೆವಲಪ್ಮೆಂಟ್. ಆದ್ರೆ ಎಲ್ಲೂ ಕೂಡ ಅವರಿಗೆ ಕೆಲಸ ಸಿಗುವಂತ ಅವಕಾಶಗಳು ಕರ್ನಾಟಕ ತಗೊಳ್ಳಿ ಸರ್, ಬಿಹಾರದಿಂದ ಬರಬೇಕು ಸಣ್ಣ ಕೆಲಸ ಮಾಡಕ್ಕೆ, ಬಿಹಾರದವ್ರು ಬರ್ಬೇಕಿಲ್ಲಿ ನಮಗೆ ಸಣ್ಣ ಕೆಲಸ ಮಾಡಕ್ಕೆ, ಏನು ಟೈಲ್ಸ್ ಹಾಕಕ್ಕೆ ಕರ್ನಾಟಕದಲ್ಲಿ ಜನ ಸಿಗ್ತಿಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಟ್ರೈನ್ ಆಗಿರೋರು ಲಕ್ಷ ಇದ್ದಾರೆ. ಆಮೇಲೆ ಎಂಜಿನಿಯರಿಂಗ್ ಎಜುಕೇಶನ್ ದೊಡ್ಡ ಪ್ರಮಾಣದಲ್ಲಿದೆ. ಸುಮ್ಮನೆ ಹೇಳ್ತೀನಿ ನಾನು ನಿಮಗೆ, majority engineers, more than 75% are not employable. That is the survey. ಏನಕ್ಕೆ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ದಿನ ನಾವು ತೆಗಿತಿದ್ದೀವಿ, IITಗಳು ವಿಸ್ತರಣೆ ಮಾಡ್ತಿದ್ದೀವಿ, IIMಗಳು ವಿಸ್ತರಣೆ, ದುಡ್ಡಿದೆ ಅಂತ ಎಲ್ಲ ಊರಲ್ಲೂ ಒಂದೊಂದು ಮಾಡ್ತಿದ್ದೀವಿ, ಫೈನ್. ಬಟ್ ವಾಟ್ ಇಸ್ ದಿ ಕ್ವಾಲಿಟಿ? ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಮ್ಮ ಹುಡುಗ ಎಲ್ಲಿ ನಿಲ್ತಾನೆ, ನಮ್ಮ ಹುಡುಗಿ ಎಲ್ಲಿ ನಿಲ್ತಾಳೆ? ದಟ್ ಈಸ್ ದಿ ಇವತ್ತು ಬೇಕಾಗಿರೋದು ಕ್ವಾಲಿಟಿ. ಅದಕ್ಕೆ ಬಜೆಟ್ ನಲ್ಲಿ ಯಾವ ಮುನ್ನೋಟ ಅಥವಾ ಒಂದು ಚಿಂತನೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಧ್ಯಮ ವರ್ಗದ ಜನಕ್ಕೆ ಕೊಟ್ಟರೆ ಅದು ಯಾರಿಗೂ ಹೋಗೋದಿಲ್ಲ, ಬಡವರಿಗೆ ಅನುಕೂಲ ಆಗಲ್ಲ ಅನ್ನೋಂಥದ್ದು ಒಂದು ರೀತಿಯಲ್ಲಿ ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ಮಧ್ಯಮ ವರ್ಗದವ್ರ ಹತ್ರ ಹೆಚ್ಚು ದುಡ್ಡು ಬಂದಾಗಿ ಉಳಿದ್ರೆ, ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆದರೆ ಅವ್ರದ್ದು ಓವರ್ ಆಲ್ ಬಿಸ್ನೆಸ್ಗೆ ಹೆಚ್ಚಾದರೆ ಅದು ಎಲ್ಲ ಜನಕ್ಕೂ ಪಸರಿಸುತ್ತೆ. ನಾವೇನು ಟ್ರಿಕಲ್ ಡೌನ್ ಅಂತೀವಿ, ಸರ್ಕುಲೇಟ್ ಆಗುತ್ತೆ. ಸೊ ಹಾಗಾಗಿ ಆ ಟ್ರಿಕಲ್ ಡೌನ್ ಮಾಡಲಿಕ್ಕಾಗಿ ಇದು ನಾವು ಮಧ್ಯಮ ವರ್ಗವನ್ನು ಕಾನ್ಸಂಟ್ರೇಟ್ ಮಾಡಿರೋದು. ಹಂಗಂತ ರೂರಲ್ ಡೆವಲಪ್ಮೆಂಟ್ಗೆ ಹಣ ಕೊಟ್ಟಿಲ್ವಾ ಅಂತಂದರೆ, ಡಿಫೆನ್ಸ್ ಬಿಟ್ಟರೆ ನೀವು ಡಿಫೆನ್ಸ್ಗೆ 4,91,000 ಕೋಟಿ ಕೊಟ್ಟಿದ್ರೆ, ರೂರಲ್ ಡೆವಲಪ್ಮೆಂಟ್ಗೆ 2,66,817 ಕೋಟಿ, ಸೆಕೆಂಡ್ ಹೈಯೆಸ್ಟ್ ಕೊಟ್ಟಿರುವಂಥದ್ದು ರೂರಲ್ ಡೆವಲಪ್ಮೆಂಟ್ಗೆ. ಹಂಗೆ ನೋಡಿದ್ರೆ ಅರ್ಬನ್ ಡೆವಲಪ್ಮೆಂಟ್ಗೆ ಕೊಟ್ಟಿರುವಂಥ ಹಣ ಕೇವಲ 99,777 ಕೋಟಿ. ಸೊ ರೂರಲ್ ಡೆವಲಪ್ಮೆಂಟ್ಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಈಗ ನಮಗೆ ಅಂಕಿಅಂಶಗಳನ್ನು ನೋಡಿದಾಗ ನಮಗೆ ಇದೆಲ್ಲ ಗೊತ್ತಾಗ್ತಿರುತ್ತೆ. ಹಾಗೆಯೇ ಎಜುಕೇಷನ್, ಕೃಷಿಗೂ 1,71,437 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಹಿಂಗೆ ನೀವು ಇವೆಲ್ಲ ಗಮನಿಸಿದ್ರೆ, ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ರೆ ಗೊತ್ತಾಗಲ್ಲ. ಪೂರ್ತಿಯಾಗಿ ಡಿಟೇಲ್ ಆಗಿ ನೋಡಿದಾಗ ಒಂದು ಕಡೆ ಹಣವನ್ನು ಹೆಚ್ಚು ಸರ್ಕ್ಯುಲೇಟ್ ಮಾಡುವಂಥದ್ದು, ಜನರ ಹತ್ರ ಹಣ ಉಳಿದ್ರೆ
ಹೆಚ್ಚು ಎಕಾನಮಿ ಡೆವಲಪ್ ಆಗುತ್ತೆ ಅನ್ನೋದನ್ನು ಮನಗೊಂಡು ಅದ್ರ ಮೂಲಕ ಎಲ್ಲ ಡೆವಲಪ್ ಮಾಡ್ತಿದ್ದಾರೆ. ಎಲ್ಲ ಕ್ಷೇತ್ರಕ್ಕೂ ಆಗ್ತಿದೆ. ಆದರೆ ಕೆಪೆಕ್ಸ್ನ ಸಾಧ್ಯ ಆದರೆ ಇನ್ನಷ್ಟು ಹೆಚ್ಚು ಮಾಡಲಿ ಅನ್ನೋದು ಭವಿಷ್ಯದ ಭಾರತದ ದೃಷ್ಟಿಯಿಂದ ಈ ಎಷ್ಟರ ಮಟ್ಟಿಗೆ ಸರ್, ಎಷ್ಟರ ಮಟ್ಟಿಗೆ ಪಾಸಿಟಿವ್ ಸರ್? ನಾನು ಔಟ್ ಆಫ್ 10 7. ಓಕೆ, ಗುಡ್. ಫೈನ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.